ಡಾಂಟೆ ರೊಸೆಟಿ ಇಟಲಿ ದೇಶದ ಮಹೋನ್ನತ ಚಿತ್ರಕಲಾವಿದರಲ್ಲಿ ಒಬ್ಬ. ಆತ ಚಿತ್ರಗಾರ ಮಾತ್ರ ಆಗಿಲ್ಲದೆ ಚಿತ್ರ ವಿಮರ್ಶಕನೂ ಆಗಿದ್ದ. ಎಷ್ಟರ ಮಟ್ಟಿಗೆ ಒಂದು ದಂತಕಥೆ ಆಗಿದ್ದ ಬದುಕಿದಾಗ ಅಂದ್ರೆ, ಅವನದು ಬರೆದಂತ ಚಿತ್ರ ಪ್ರದರ್ಶನ ಆಗ್ತದೆ ಅನ್ನೋದಾದ್ರೆ ಜನ ಪ್ರದರ್ಶನ ಹೋಗದೇನೆ, ಚಿತ್ರ ಕೂಡ ನೋಡದೇನೆ ಬುಕಿಂಗ್ ಮಾಡ್ತಿದ್ರಂತೆ, ನನಗೆ ಬೇಕು ಅದು ಪೇಂಟಿಂಗು ಅಂತ. ಅಷ್ಟು ದೊಡ್ಡವನಾಗಿದ್ದ. ಒಂದು ದಿವಸ ರಾಜೆಟ್ಟಿ ಯಾವುದೋ ಕಾರ್ಯಕ್ರಮಕ್ಕೆ ಹೋಗ್ಬೇಕಾಗಿತ್ತು, ತಯಾರಾಗ್ತಾ ಇದ್ದ. ಇನ್ನೊಂದು ಅರ್ಧ ತಾಸಿಗೆ ಹೊರಡ್ಬೇಕಲ್ಲಿಂದ. ಅವನ ಕಾರ್ಯದರ್ಶಿ ಬಂದು ಹೇಳಿದ್ದಂತೆ, ಸರ್ ಇನ್ನೂ ಅರ್ಧ ತಾಸು ಟೈಮ್ ಇದೆ ನಿಮಗೆ ಹೋಗೋದಕ್ಕೆ, ಒಬ್ಬ ಮನುಷ್ಯ ಬಂದಿದ್ದಾನೆ, ಭೇಟಿ ಆಗ್ತೀರಾ ಅಂತ ಕೇಳಿದ. ಇಲ್ಲಪ್ಪ, ಯಾರನ್ನೂ ಭೇಟಿ ಆಗೋದು ಬೇಡ ನನಗೀಗ ಅಂದ ಇವನು. ಇಲ್ಲ ಸರ್, ಆ ಮನುಷ್ಯ 4 ತಿಂಗಳಿಂದ ಬರ್ತಾ ಇದ್ದಾನೆ, ದಿನಾಲು 5 ನಿಮಿಷ ನಿಮ್ಮನ್ನು ನೋಡ್ಬೇಕು ಅಂತಾನೆ, ದಯವಿಟ್ಟು ಒಂದು 5 ನಿಮಿಷ ಭೇಟಿ ಆಗ್ಬಿಟ್ರೆ ಒಳ್ಳೇದು. ಪಾಪ ಮಧ್ಯ ವಯಸ್ಕ ಮನುಷ್ಯ, ಏನೋ ಚಿಂತೆ ಇದೆ ಅವನಿಗೆ ಅಂತ. ಆಯ್ತು ಕಳಿಸ್ಬಿಡು, 5 ನಿಮಿಷ ಮತ್ತೆ ಅಂತ ರಾಜೆಟ್ಟಿ ಹೇಳಿದ. ಆ ಮನುಷ್ಯ ಒಳಗಡೆ ಬಂದ. ಇವ್ರು ಕುರ್ಚಿಯಲ್ಲಿ ಕೂತ್ಕೊಂಡಿದ್ದಲ್ಲ, ಮುಂದೆ ನಿಂತು ನಮಸ್ಕಾರ ಮಾಡಿ, ಸರ್ ನಿಮ್ಗೆ ತೊಂದರೆ ಕೊಡ್ತಿದ್ದೀನಿ ಗೊತ್ತು ನನಗೆ, ತಾವು ಅತ್ಯಂತ ದೊಡ್ಡ ಕಲಾವಿದರು, ಆದ್ರೆ ಒಂದು ಸಣ್ಣ ಅಪೇಕ್ಷೆ ಇದೆ ನನಗೆ. ಏನ್ ನಿಮ್ಮ ಅಪೇಕ್ಷೆ ಅಂತ ಕೇಳಿದ. ಅವನ್ ತನ್ನ ಕೈ ಚೀಲದಿಂದ ಒಂದು ಸಣ್ಣದೊಂದು ಕವರ್ ತೆಗೆದ. ಅದರೊಳಗೆ 4 ಪೇಂಟಿಂಗ್ ಚಿತ್ರಕಲೆ ಬಿಡಿಸಿದ್ದು. ಆ 3 ರಾಜೆಟ್ಟಿ ಕಡೆ ಕೊಟ್ಟು, ಸರ್ ಇವು ಹೇಗಿದಾವೆ ಅಂತ ನಿಮ್ಮ ಅಭಿಪ್ರಾಯ ಹೇಳ್ಬೋದಾ? ಅಂಥ ದಂತಕಥೆ ಆದಂತಹ ಕಲಾವಿದನಿಗೆ ಯಾವುದೋ 3 ಪೇಂಟಿಂಗ್ ಕೊಟ್ಟು ವಿಮರ್ಶೆ ಮಾಡುವನ್ನಕ್ಕಾಗತ್ತಾ? ಕೊಟ್ಬಿಟ್ಟಿದ್ದಾನೆ. ರಾಜೆಟ್ಟಿಗೆ ಮನಸ್ಸಿರ್ಲಿಲ್ಲ, ಆದ್ರೂ ನೋಡ್ದ. ಅತ್ಯಂತ ಸಾಮಾನ್ಯ ಪೇಂಟಿಂಗ್, ಅದ್ರಲ್ಲಿ ಏನ್ ವಿಶೇಷ ಏನೂ ಇರಲಿಲ್ಲ. ನೋಡ್ದ, ಈ ಚೆನ್ನಾಗಿಲ್ಲ ಅಂದ್ರೆ ಬೇಜಾರು ಮಾಡ್ಕೋತಾನೆ. ಇಲ್ಲ ಪರವಾಗಿಲ್ಲ, ಆದ್ರೆ ಇನ್ನೂ ಸಾಕಷ್ಟು ಪರಿಶ್ರಮ ಆಗಬೇಕು, ಈ ಬಣ್ಣಗಳ ಆಳ ಗೊತ್ತಾಗಬೇಕು, ಬಣ್ಣಗಳನ್ನು ಒಂದಕ್ಕೊಂದು ಸಂಯೋಗ ಮಾಡೋದು ಹೇಗೆ ಅಂತ ಗೊತ್ತಾಗಬೇಕು, ಅದು ಫ್ರೇಮ್ ಸರಿಯಾಗಿ ಮಾಡಿಸ್ಕೋಬೇಕು, ಸ್ವಲ್ಪ ವಿಚಾರ ಮಾಡಿ ಪ್ಲಾನ್ ಮಾಡಿ, ಚೆನ್ನಾಗಿರ್ತದೆ ಅಂತ ಕೊಟ್ಟ. ಅವನದನ್ನು ತಗೊಂಡು ಚೀಲದಲ್ಲಿ ಹಾಕೊಂಡು ಇನ್ನೊಂದು ಪ್ಯಾಕೆಟ್ ತೆಗೆದ. ಸರ್ ತಪ್ಪು ತಿಳ್ಕೊಬೇಡಿ ಸರ್, ಇದು ಕಡೆಯದು ಸರ್, ಇದ್ರಲ್ಲಿ 4 ಪೇಂಟಿಂಗ್ ಇದ್ದಾವೆ, ನಿಮ್ಮ ಅಭಿಪ್ರಾಯ ಹೇಳಿದ್ರೆ ನಾನು ಕೃತಜ್ಞನಾಗಿರ್ತೀನಿ ಸರ್ ಅಂದ. ಇವನ್ ಮನಸ್ಸಿರ್ಲಿಲ್ಲಲ್ಲ, ಆದ್ರೂ ಇನ್ನೇನ್ ಮಾಡ್ತಾನೆ, ಹೋಗಿ ಅನ್ನೋದು ಬೇಡ. ಆ 4 ಪೇಂಟಿಂಗ್ ತಗೊಂಡ, ಒಂದನ್ನು ನೋಡ್ದ, ಅದ್ಭುತ ಅನಿಸ್ಬಿಡುತ್ತ ಅವನಿಗೆ. ಏನ್ ಚೆನ್ನಾಗಿದೆಯಲ್ಲ ಪೇಂಟಿಂಗ್ ಇದು. ಕೆಳಗಡೆ ಕೂತ್ಕೊಂಡ, ಕನ್ನಡಕ ಹಾಕಿದ, ಪೆನ್ಸಿಲ್ ಕೈಯಲ್ಲಿ ತಗೊಂಡ, ಇನ್ನೊಂದು ನೋಡ್ದ, 4 ಪೇಂಟಿಂಗ್ ಹರಡ್ಕೊಂಡ ಟೇಬಲ್ ಮೇಲೆ. ಅವನಿಗೆ ಸಮಯದ ಕಲ್ಪನೆ ಇಲ್ಲ, ನೋಡ್ತಾ ಇದ್ದಾನೆ, ಒಂದಕ್ಕಿಂತ ಒಂದು ಅದ್ಭುತವಾದ ಪೇಂಟಿಂಗು. ಎಷ್ಟು ಚೆನ್ನಾಗಿದಾವಲ್ಲ ಪೇಂಟಿಂಗ್ ಇವು, ಬ್ಯೂಟಿಫುಲ್. ಯಾರು ಮಾಡಿದ್ದು ಅಂತ ಕೇಳಿದ. ಆ ಮಧ್ಯ ವಯಸ್ಕ, ನಾನೇ ಮಾಡಿದ್ದು ಸರ್ ಅಂದ. ನೀವು ಮಾಡಿದ್ದ? ತುಂಬಾ ಚೆನ್ನಾಗಿದೆ ರೀ, ಇದು ಬಹಳ ಚೆನ್ನಾಗಿದೆ, ಅದ್ಭುತ ಕಲಾವಿದ ಆಗೋಕ್ ಸಾಧ್ಯತೆ ನಿಮ್ದು. ಆ ಮೊದಲೊಂದು ತೋರಿಸಿದ್ರಲ್ಲ ಚೀಲ, ಆ ಪ್ಯಾಕೆಟ್ ತೋರಿಸಿ, ಅದು ಯಾರು ಮಾಡಿದ್ದು ಅಂತ ಕೇಳಿದ. ಅದು ನಾನೇ ಮಾಡಿದ್ದು ಸರ್ ಅಂದ. ಅದು ನೀವೇ ಮಾಡಿದ್ದ? ಆ ಮೊದಲನೇ ಸೆಟ್ ಏನ್ ತೋರಿಸಿದ್ರೆ ಅದೇನೂ ಚೆನ್ನಾಗಿಲ್ಲಪ್ಪ, ಸಣ್ಣ ಮಕ್ಕಳು ಬರ್ದಂಗಿದೆ, ಅದೇನು ಅದ್ಭುತವಾಗಿಲ್ಲ, ಚೆನ್ನಾಗಿಲ್ಲ ಅದು. ಈ 2ನೇ ಸೆಟ್ ಇದೆಯಲ್ಲ ತುಂಬಾ ಚೆನ್ನಾಗಿದೆ, ಬಹಳ ಶ್ರೇಷ್ಠ ಕಲಾವಿದ ಆಗೋ ಶಕ್ತಿ ಇದೆ ಇದ್ರೊಳಗೆ. ಇದು ನೀವೇ ಮಾಡಿದ್ರೆ ಯಾವಾಗ ಈಗ ಮಾಡಿದ್ರ ಇದನ್ನ ಅಂತ ಕೇಳಿದ. ಆತ ಹೇಳ್ದ, ಇಲ್ಲ ಸರ್, ನಾ 2ನೇ ಸಲ ತೋರಿಸಿದ್ನಲ್ಲ, ಅದನ್ನ ನಾನು ಹುಡುಗನಾಗಿದ್ದಾಗ ಬಿಡಿದ್ದು, ನಾನು ಬಿಡಿಸಿದ್ದದು ಹುಡುಗನಾಗಿದ್ದಾಗ. ಈಗ ಮೊದಲು ಕೊಟ್ಟನಲ್ಲ ನಿಮಗೆ, ಅದನ್ನ ಈಗ ನಾನು ಬಿಡಿಸಿದ್ದು. ರಾಜೆಟ್ಟಿಗೆ ಆಶ್ಚರ್ಯ ಆಯ್ತು. ಅಲ್ರಿ, ಬಾಲ್ಯದಲ್ಲಿ ಚೆನ್ನಾಗಿ ಪೇಂಟ್ ಮಾಡ್ತಾ ಇದ್ರಿ ನೀವು, ಯಾಕೆ ಹಿಂಗಾದ್ರಿ ಈಗ? ಅದನ್ನೇ ಬೆಳೆಸ್ಕೊಂಡಿದ್ರೆ ಅದ್ಭುತ ಕಲಾವಿದ ಆಗ್ಬೋದಾಗಿತ್ತಪ್ಪ ನೀವು, ಬಾಲ್ಯದಲ್ಲಿ ಅಷ್ಟು ಚೆನ್ನಾಗಿ ಬಿಡಿಸೋರು, ಈಗ ಯಾಕೆ ಹಿಂಗಾದ್ರಿ ಅಂತ ಕೇಳಿದ. ಆ ಮುದುಕ ಕಣ್ಣಲ್ಲಿ ನೀರು ಬಂದಿತ್ತು. ಹೇಳ್ದ, ಸರ್ ನಾನು ಹುಡುಗನಾಗಿದ್ದಾಗ ನನಗೆ ಡಾಂಟೆ ರೊಸೆಟ್ಟಿ ಸಿಗ್ಲಿಲ್ಲ ಸರ್. ಅಕಸ್ಮಾತ್ ನನಗೂ ಒಬ್ಬ ಡಾಂಟೆ ರೊಸೆಟ್ಟಿ ಸಿಕ್ಕು, ನೀನು ಒಳ್ಳೆ ಕಲಾವಿದ ಆಗ್ತೀಯಪ್ಪ ಬೆಳಿ ಎಂದಿದ್ರೆ ನಾನು ತಮ್ಮ ಹಾಗೆ ಆಗ್ಬಹುದಾಗಿತ್ತು ಸರ್. ಆಗ ನನಗೆ ಸ್ಫೂರ್ತಿ ತೋಡುವಂತವ್ರು, ಮಾರ್ಗದರ್ಶನ ಮಾಡೋರು, ಮೆಚ್ಚುಗೆ ತೋರಿಸುವಂತವ್ರು ಯಾರು ಇರಲಿಲ್ಲ. ಆಗಿದ್ರೆ ನಾನು ದೊಡ್ಡ ಕಲಾವಿದ ಆಗ್ತಿದ್ದೆ ಅಂದ. ಇದನ್ನ ನಾವೆಲ್ಲರೂ ಮನೆಯಲ್ಲಿದ್ದಂತ ಹಿರಿಯರು ಮನಸ್ಸಿಟ್ಟು ಕೇಳ್ಕೋಬೇಕು. ನಾವು ಈಗ ಡಾಂಟೆ ರೊಸೆಟ್ಟಿ ಆಗಬೇಕು. ಮಕ್ಕಳಲ್ಲಿ ಕಂಡಂತ ಒಳ್ಳೆ ಗುಣಗಳನ್ನ, ಒಳ್ಳೆ ಶಕ್ತಿಯನ್ನ ಎತ್ತಿ ತೋರಿಸಿ ಮಾತಾಡ್ಬೇಕು. ಚೆನ್ನಾಗಿ ಮಾಡ್ತಿ ಹುಡುಗ, ಮಾಡು ನೀನು ಅಂದ್ ಮೆಚ್ಚುಗೆ ತೋರಿಸಿದಾಗ ಅವನು ಹೋಗ್ತಾನೆ. ಅದಕ್ಕೆ ಹೇಳಿದೆ ನಾನು, ಆಂಜನೇಯನಿಗೆ ತನ್ನಲ್ಲಿ ಶಕ್ತಿ ಇದೆ ಅಂತ ಗೊತ್ತೇ ಇರಲಿಲ್ಲ. ಜಾಂಬು ಅಂತ ಹೇಳ್ದ, ಅಯ್ಯೋ ಹುಚ್ಚ, ನಿನ್ನ ಅಸಾಧ್ಯ ಶಕ್ತಿ ಇದೆಯಪ್ಪ, ಋಷಿಗಳ ಶಾಪದಿಂದ ಆದದ್ದು, ನೀನ್ ಹಾರದೆ ಇನ್ಯಾರು ಹಾರ್ತಾವ್ರ ಸಮುದ್ರ ಅಂದಾಗ ಸಮುದ್ರ ಹಾರಿದ ಆಂಜನೇಯ. ಹೇಗೆ ಜಾಂಬು ಅಂತ ಆಂಜನೇಯನಿಗೆ ಪ್ರೇರಣೆ ಕೊಟ್ಟು ಹಾರಿಸಿದ್ನೋ ಹಾಗೆ ನಾವು ಕೂಡ ಮಕ್ಕಳಿಗೆ ಡಾಂಟೆ ರೊಸೆಟ್ಟಿ ಹಾಗೆ ಚೆನ್ನಾಗಿದೆಯಾ ಮಾಡು ಅಂತ ಬೆನ್ನು ತಟ್ಟಿ ಬೆಳೆಸಬೇಕು. ಅಂದಾಗ ಶಕ್ತಿ ವರ್ಧನೆ ಆಗ್ತದೆ, ಸಮಾಜ ಬಲಿಷ್ಠ ಆಗ್ತದೆ. ರ